ಇತಿಹಾಸದಲ್ಲಿ ಕೆಲವು ದಿನಾಂಕಗಳಿರ್ತವೆ. ಅವು ಕೇವಲ ಕ್ಯಾಲೆಂಡರ್ನ ಒಂದು ಪುಟವನ್ನಷ್ಟೇ ಅಲ್ಲ, ಇಡೀ ಜಗತ್ತಿನ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತವೆ. ಜನವರಿ 1, 2026 ಬಹುಶಃ ಅಂಥದ್ದೇ ಒಂದು ದಿನ. ಅಂದು ಬೀಜಿಂಗ್ನಿಂದ ಬಂದ ಒಂದೇ ಒಂದು ಸಂದೇಶ ತೈವಾನ್ಗೆ ಸೀಮಿತವಾಗಿದ್ದ ಒಂದು ಪ್ರಾದೇಶಿಕ ಸಮಸ್ಯೆಯನ್ನ ಭಾರತಕ್ಕೆ ನೀಡಿದ ನೇರ ಎಚ್ಚರಿಕೆಯಾಗಿ ಬದಲಾಯಿಸಿಬಿಡ್ತು. ಈ ಎಲ್ಲ ಗಲಾಟೆಗೆ ಕಿಡಿ ಹೊತ್ತಿಸಿದ್ದು ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ಹೊಸ ವರ್ಷದ ಭಾಷಣ. ಅದು ಕೇವಲ ಹೊಸ ವರ್ಷದ ಶುಭಾಶಯ ಆಗಿರಲಿಲ್ಲ, ಬದಲಿಗೆ ತೈವಾನ್ ವಿಷಯದಲ್ಲಿ ಚೀನಾದ ಉದ್ದೇಶ ಏನು ಅನ್ನೋದರ ಬಗ್ಗೆ ಒಂದು ಖಡಕ್ ಘೋಷಣೆಯಾಗಿತ್ತು. ಅವರ ಒಂದೊಂದು ಮಾತು ಕೂಡ ಸೇನೆಗಳನ್ನು ಚಲಿಸುವಂತೆ, ಕ್ಷಿಪಣಿಗಳನ್ನು ಸಿದ್ಧಗೊಳಿಸುವಂತೆ ಮಾಡಬಲ್ಲದು. ಆದರೆ ಈ ಭಾಷಣದಲ್ಲಿ ಎಲ್ಲರ ತಲೆ ಕೆಡಿಸಿದ್ದು ಒಂದೇ ಒಂದು ವಿಷಯ. ಚೀನಾ ಇದೇ ಮೊದಲ ಬಾರಿಗೆ ನೇರವಾಗಿ ಭಾರತದ ಹೆಸರನ್ನು ಉಲ್ಲೇಖಿಸಿತು. ಈ ಒಂದು ನಡೆಯಿಂದ ಇದು ಕೇವಲ ಒಂದು ಪ್ರಾದೇಶಿಕ ಉದ್ವಿಗ್ನತೆಯಾಗಿ ಉಳಿದೆ, ಜಾಗತಿಕ ಕಾಳಜಿಯ ವಿಷಯವಾಗಿ ಬದಲಾಯಿತು ಮತ್ತು ದೆಹಲಿಯ ರಕ್ಷಣಾ ವಲಯಗಳಲ್ಲಿ ಆತಂಕದ ಅಲೆಗಳನ್ನು ಸೃಷ್ಟಿ ಮಾಡಿತು. ಸರಿ, ಈ ಎಚ್ಚರಿಕೆ ಅಂದರೆ ಸುಮ್ಮನೆ ಬಾಯಿ ಮಾತಾಗಿರಲಿಲ್ಲ. ಬದಲಿಗೆ ನವದೆಹಲಿಯ ರಕ್ಷಣಾ ಸಂಸ್ಥೆಗಳನ್ನೇ ಗುರಿಯಾಗಿಸಿಕೊಂಡು ಕಳುಹಿಸಲಾದ ಒಂದು ಸ್ಪಷ್ಟ ಸಂದೇಶವಾಗಿತ್ತು. ಈ ಬಾರಿ ಪರೋಕ್ಷ ಬೆದರಿಕೆಗಳೇನೂ ಇರಲಿಲ್ಲ, ಬದಲಿಗೆ ನೇರ ದಾಳಿಯ ಮಾತುಗಳೇ ಕೇಳಿಬಂದಿದ್ವು. ಹಾಗಿದ್ರೆ ಅಸಲಿ ಪ್ರಶ್ನೆ ಏನಂದ್ರೆ, 2026ರ ಶುರುವಲ್ಲೇ ಚೀನಾ ಯಾಕಿಷ್ಟು ಆಕ್ರಮಣಕಾರಿಯಾಯಿತು? ಮತ್ತೆ ತೈವಾನ್ ವಿಷಯದಲ್ಲಿ ಭಾರತವನ್ನ ಯಾಕೆ ಗುರಿಯಾಗಿಸ್ತಾ ಇದೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಸರಿ, ಈ ಟೆನ್ಷನ್ ಶುರುವಾಗೋದಕ್ಕೆ ತಕ್ಷಣದ ಕಾರಣ ಏನು ಅಂತ ನೋಡೋಣ ಬನ್ನಿ. 2025ರ ಕೊನೆಯಲ್ಲಿ ಜಸ್ಟಿಸ್ ಮಿಷನ್ ಅನ್ನೋ ಹೆಸರಿನಲ್ಲಿ ಒಂದು ದೊಡ್ಡ ಮಿಲಿಟರಿ ಡ್ರಿಲ್ ನಡೀತು. ಇಡೀ ಜಗತ್ತು ಉಸಿರು ಬಿಗಿ ಹಿಡಿದು ಇದನ್ನು ನೋಡ್ತಾ ಇತ್ತು. ಯಾಕಂದ್ರೆ ಇದು ಕೇವಲ ಒಂದು ಸಮರಾಭ್ಯಾಸವಾಗಿರಲಿಲ್ಲ, ಅದೊಂದು ಸ್ಪಷ್ಟವಾದ ಸಂದೇಶವಾಗಿತ್ತು. ಈ ಟೈಮ್ಲೈನ್ನಲ್ಲಿ ನೋಡಿ, ಕೆಲವೇ ದಿನಗಳಲ್ಲಿ ಪರಿಸ್ಥಿತಿ ಹೇಗೆ ಕೈಮೀರಿ ಹೋಯಿತು ಅಂತ. ಡಿಸೆಂಬರ್ ಕೊನೆಯಲ್ಲಿ ಮಿಲಿಟರಿ ಡ್ರಿಲ್ ಶುರುವಾಗುತ್ತೆ, ಜನವರಿ 1ಕ್ಕೆ ಕ್ಸಿ ಜಿನ್ಪಿಂಗ್ ಭಾಷಣ ಮಾಡ್ತಾರೆ ಮತ್ತು ಜನವರಿ 2ಕ್ಕೆ ಭಾರತಕ್ಕೆ ನೇರ ಎಚ್ಚರಿಕೆ ಬರುತ್ತೆ. ಜಗತ್ತು ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ಚೀನಾ ತೈವಾನನ್ನ ಸುತ್ತಲಿನ ಸಮುದ್ರದಲ್ಲಿ ಮದ್ದುಗುಂಡುಗಳನ್ನು ಸುರಿಸ್ತಾ ಇತ್ತು. 200ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಯುದ್ಧ ನೌಕೆಗಳು. ಅಂದ್ರೆ ಸುಮ್ಮನೆನಾ? ಮೂಲಗಳ ಪ್ರಕಾರ ಚೀನಾ ತೈವಾನ್ನನ್ನ ಒಂದು ರೀತಿ ಕಾಣದ ಕೈಗಳಿಂದ ಸಂಪೂರ್ಣವಾಗಿ ಸುತ್ತುವರಿದ ಹಾಗೆ ಮಾಡಿತ್ತು. ಇದು ತೈವಾನ್ನ ಪ್ರಮುಖ ಬಂದರುಗಳನ್ನು ಸಂಪೂರ್ಣವಾಗಿ ದಿಗ್ಬಂಧನಕ್ಕೊಳಪಡಿಸಿದ್ದಂತಿತ್ತು. ಈ ಅಭ್ಯಾಸಗಳು ಎಷ್ಟು ಆಕ್ರಮಣಕಾರಿಯಾಗಿದ್ವು ಅಂದರೆ, ಇದರಲ್ಲಿ ಲೈವ್ ಫೈರ್ ವ್ಯಾಯಾಮಗಳು ಸೇರಿದ್ವು. ಅಂದರೆ ಇದು ಕೇವಲ ಶೋ ಆಫ್ ಆಗಿರಲಿಲ್ಲ, ಬದಲಿಗೆ ನಿಜವಾದ ಯುದ್ಧದ ಒಂದು ರಿಹರ್ಸಲ್ ಆಗಿತ್ತು. 2022ರ ನಂತರ ಇದೇ ಮೊದಲ ಬಾರಿಗೆ ಚೀನಾದ ಸೇನೆ ತೈವಾನ್ನ ಜಲಪ್ರದೇಶವನ್ನ ಪ್ರವೇಶಿಸಿ ಲೈವ್ ಫೈರಿಂಗ್ ನಡೆಸಿತು. ಇಲ್ಲಿ ಚೀನಾದ ತಂತ್ರ ನೋಡಿ ಎಷ್ಟು ಜಾಣ್ಮೆಯಿಂದ ಇದೆ ಅಂತ. ಅವರು ನೇರವಾಗಿ ನೇವಿ ಹಡಗುಗಳನ್ನು ಕಳಿಸಲಿಲ್ಲ, ಬದಲಿಗೆ 14 ಕೋಸ್ಟ್ ಗಾರ್ಡ್ ಹಡಗುಗಳನ್ನು ನಿಯೋಜಿಸಿದ್ರು. ಹೀಗೆ ಮಾಡಿದ್ರಿಂದ ಚೀನಾ ಇದು ಯುದ್ಧ ಅಲ್ಲ, ಬದಲಿಗೆ ಕಾನೂನು ಮತ್ತು ಸುವ್ಯವಸ್ಥೆಯ ವಿಷಯ ಅಂತ ಹೇಳ್ಕೊಳ್ಳೋಕೆ ಅವಕಾಶ ಸಿಕ್ತು. ಇದು ಯುದ್ಧವನ್ನ ಶುರು ಮಾಡದೆ ಎದುರಾಳಿಗಳ ಪ್ರತಿಕ್ರಿಯೆಯನ್ನು ಪರೀಕ್ಷೆ ಮಾಡುವ ಒಂದು ತಂತ್ರ. ಸೊ ಈ ಸಮರಾಭ್ಯಾಸದ ಬಗ್ಗೆ ಮೂಲಗಳು ಹೇಳೋದು ಒಂದೇ ಮಾತು, ಇದು ಕೇವಲ ಒಂದು ಮಿಲಿಟರಿ ಡ್ರಿಲ್ ಆಗಿರಲಿಲ್ಲ, ಇದು ಒಂದು ಪಕ್ಕಾ ಡ್ರೈ ರನ್ ಆಗಿತ್ತು. ಅಂದ್ರೆ ನಿಜವಾದ ಯುದ್ಧದ ಒಂದು ಫುಲ್ ಸ್ಕೇಲ್ ರಿಹರ್ಸಲ್. ಚೀನಾದ ಅತ್ಯಂತ ಶಕ್ತಿಶಾಲಿ ಸೇನಾ ಘಟಕಗಳು ಇದರಲ್ಲಿ ಭಾಗವಹಿಸಿದ್ವು. ಆದರೆ ಇಂಥ ಒಂದು ದೊಡ್ಡ ರಿಹರ್ಸಲ್ಗೆ ಪ್ರಚೋದನೆ ಏನು? ಹಾಗಿದ್ರೆ ಚೀನಾ ಯಾಕೆ ಇಷ್ಟು ರೊಚ್ಚಿಗೆದ್ದಿತ್ತು? ಮೂಲಗಳ ಪ್ರಕಾರ ಚೀನಾದ ಈ ಆಕ್ರಮಣಕಾರಿ ನಿಲುವಿಗೆ 2 ಪ್ರಮುಖ ಕಾರಣಗಳಿದ್ವು. ಆ 2 ಕಿಡಿಗಳು ಯಾವುವು ಅಂತ ನೋಡೋಣ. ಬೀಜಿಂಗ್ ಪ್ರಕಾರ ಈ 2 ಘಟನೆಗಳು ಅವರನ್ನ ಪ್ರಚೋದಿಸಿದ್ವು. ಮೊದಲನೇದಾಗಿ, ಅಮೆರಿಕಾವು ತೈವಾನ್ಗೆ ಇತಿಹಾಸದಲ್ಲೇ ಅತಿದೊಡ್ಡ ಶಸ್ತ್ರಾಸ್ತ್ರ ಪ್ಯಾಕೇಜ್ಗೆ ಅನುಮೋದನೆ ನೀಡಿದ್ದು. ಎರಡನೇದಾಗಿ, ತೈವಾನ್ ಮತ್ತು ಭಾರತೀಯ ವಾಯುಪಡೆಗಳ ನಡುವೆ ಜಂಟಿ ಸಮರಾಭ್ಯಾಸ ನಡೆಸೋಕೆ ಒಂದು ಯೋಜನೆ ಸಿದ್ಧವಾಗಿದ್ದು. ಚೀನಾ ಇದನ್ನ ತೈವಾನ್ನ ಮಿತ್ರರು ಸೇರಿ ನಡೆಸ್ತಿರುವ ಒಂದು ಸಂಘಟಿತ ಪ್ರಯತ್ನ ಅಂತ ಭಾವಿಸಿತು. ಚೀನಾ ಸುಮ್ಮನೆ ಕೂರಲಿಲ್ಲ, ತಕ್ಷಣವೇ ಪ್ರತಿಕ್ರಿಯೆ ಬಂತು. ಅಮೆರಿಕದ ವಿರುದ್ಧ ಆರ್ಥಿಕವಾಗಿ ಮತ್ತು ಭಾರತದ ವಿರುದ್ಧ ರಾಜತಾಂತ್ರಿಕವಾಗಿ. ಬೀಜಿಂಗ್ 30 ಅಮೆರಿಕನ್ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು ಮತ್ತು ಭಾರತಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿತು. ಇದರಿಂದ ತಾವು ಈ ವಿಷಯವನ್ನ ಲಘುವಾಗಿ ಪರಿಗಣಿಸ್ತಿಲ್ಲ ಅನ್ನೋ ಸಂದೇಶವನ್ನ ಸ್ಪಷ್ಟಪಡಿಸಿತು. ಸರಿ, ಈಗ ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ತೈವಾನ್ಗೂ ನಮಗೂ ಏನು ಸಂಬಂಧ? ಇದು ನಮ್ಮ ಯುದ್ಧನ ಅಂತ ಹಲವರು ಕೇಳಬಹುದು. ಆದರೆ ವಾಸ್ತವವೇ ಬೇರೆ ಇದೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ವೇಳೆ ಚೀನಾ ತೈವಾನ್ನ ವಶಪಡಿಸಿಕೊಂಡ್ರೆ ಏನಾಗುತ್ತೆ? ಅಲ್ಲಿ ನಿಯೋಜಿಸಲಾಗಿರುವ ಅದರ ಬೃಹತ್ ಸೇನೆಗೆ ಕೆಲಸ ಇರೋದಿಲ್ಲ, ಅವು ಫ್ರೀ ಆಗ್ತವೆ.
ಆಗ ಚೀನಾ ಆ ಸೇನಾ ಶಕ್ತಿಯನ್ನ ಯಾವ ದಿಕ್ಕಿಗೆ ತಿರುಗಿಸಬಹುದು? ಹೌದು, ಭಾರತದ ಗಡಿಗಳ ಕಡೆಗೆ. ಚೀನಾದ ಮುಂದಿನ ಗುರಿ ಲಡಾಖ್ ಮತ್ತು ಅರುಣಾಚಲ ಪ್ರದೇಶಗಳಾಗಬಹುದು. ಇದು ಕೇವಲ ಊಹೆಯಲ್ಲ, ಇದಕ್ಕೆ ಪೆಂಟಗನ್ ವರದಿಯ ಬೆಂಬಲವೂ ಇದೆ. ಈ ವರದಿ ಏನು ಹೇಳುತ್ತೆ ಅಂದರೆ, ಭಾರತ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸಿಕೊಳ್ಳಲು ಹೆಚ್ಚು ಸಮಯವಿಲ್ಲ. ಯಾಕಂದರೆ ಚೀನಾ 2027ರ ವೇಳೆಗೆ ಒಂದು ನಿರ್ಣಾಯಕ ಯುದ್ಧ ಗೆಲ್ಲೋಕೆ ಸಿದ್ಧತೆ ನಡೆಸ್ತಾ ಇದೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಇದರ ಹೊಡೆತ ತುಂಬಾನೇ ದೊಡ್ಡದು. ತೈವಾನ್ನ ದಿಗ್ಬಂಧನವಾದರೆ ಜಗತ್ತಿನ ಹಡಗುಗಳು ಆಸ್ಟ್ರೇಲಿಯಾದ ಕೆಳಗಿನಿಂದ ಸುತ್ಕೊಂಡು ಹೋಗಬೇಕಾಗುತ್ತೆ. ಇದರಿಂದ ಸಮಯ ಮತ್ತು ದುಡ್ಡು ಎರಡೂ ಜಾಸ್ತಿಯಾಗಿ ಜಾಗತಿಕವಾಗಿ ಹಣದುಬ್ಬರ ಗಗನಕ್ಕೇರುತ್ತೆ ಮತ್ತು ಇದರ ಬಿಸಿ ಖಂಡಿತವಾಗಿಯೂ ಭಾರತಕ್ಕೂ ತಟ್ಟುತ್ತದೆ. ಈಗ ಕೊನೆಯ ಭಾಗಕ್ಕೆ ಬರೋಣ. ಹಾಗಿದ್ರೆ ಭಾರತದ ಮುಂದಿರೋ ದಾರಿ ಯಾವುದು? 2026ನೇ ಇಸ್ವಿಯನ್ನು ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಬೇಕಾದ ವರ್ಷ ಅಂತ ಹೇಳ್ಬೋದು. ಮೂಲಗಳು ಹೇಳುವ ಪ್ರಕಾರ ಭಾರತದ ಮುಂದೆ ಕೆಲವು ಕಠಿಣ ಆಯ್ಕೆಗಳಿವೆ. ತೈವಾನ್ಗೆ ಸದ್ದಿಲ್ಲದೆ ಸಹಾಯ ಮಾಡೋದು ಕಡಿಮೆ ಅಪಾಯದ ಆಯ್ಕೆ, ಆದರೆ ಅದಕ್ಕೆ ಹೆಚ್ಚಿನ ಜಾಣ್ಮೆ ಬೇಕು. ಇನ್ನೊಂದು ಕಡೆ ನಮ್ಮ ಗಡಿಗಳಲ್ಲಿ ಸೇನೆಯನ್ನ ಬಲಪಡಿಸೋದು ನೇರವಾದ ರಕ್ಷಣಾತ್ಮಕ ಕ್ರಮ, ಕೆಟ್ಟ ಪರಿಸ್ಥಿತಿಗೆ ಸಿದ್ಧರಾಗಿರೋದು. ಅದೇ ಸಮಯದಲ್ಲಿ ಅಮೆರಿಕದ ಬೆಂಬಲವನ್ನ ಅವಲಂಬಿಸೋದು ಒಂದು ಆಯ್ಕೆಯಾದರೂ ಅದು ಅನಿಶ್ಚಿತ. ಹಾಗಾಗಿ ಈ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ತೀರ್ಮಾನ ಇದು. ತೈವಾನ್ನ ಹೋರಾಟವು ವಾಸ್ತವವಾಗಿ ಭಾರತದ ಹೋರಾಟವೂ ಹೌದು, ಯಾಕಂದ್ರೆ ಎದುರಾಳಿ ಒಬ್ಬನೇ. ಇಂದು ತೈವಾನ್ನಲ್ಲಿ ನಡೆಯುತ್ತಿರುವುದು ನಾಳೆ ನಮ್ಮ ಗಡಿಗಳಲ್ಲಿ ನಡೆಯಬಹುದಾದ ಘಟನೆಗಳ ಒಂದು ಮುನ್ಸೂಚನೆಯಾಗಿರಬಹುದು. ಈ ವಿಶ್ಲೇಷಣೆಯನ್ನ ನಾವು ಒಂದು ಪ್ರಚೋದನಕಾರಿ ಪ್ರಶ್ನೆಯೊಂದಿಗೆ ಕೊನೆಗೊಳಿಸೋಣ. ಒಂದು ವೇಳೆ ತೈವಾನ್ ಸಹಾಯಕ್ಕಾಗಿ ಭಾರತದತ್ತ ಕೈಚಾಚಿದ್ರೆ ನಾವು ಏನ್ಮಾಡಬೇಕು? ಚೀನಾದ ಬೆದರಿಕೆಗಳಿಗೆ ಮಣಿಬೇಕಾ ಅಥವಾ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬದ್ಧರಾಗಿ ನಿಲ್ಬೇಕೆ? ಇದು ಭಾರತ ತೆಗೆದುಕೊಳ್ಳಬೇಕಾದ ಒಂದು ಮಹತ್ವದ ನಿರ್ಧಾರ. ಈ ಬಗ್ಗೆ ಪ್ರತಿಯೊಬ್ಬರೂ ಯೋಚಿಸಬೇಕಾಗಿದೆ.